ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಗೃಹ ಸಚಿವರು. ಸಹಜವಾಗಿ ಒಂದಷ್ಟು ಕುತೂಹಲ ಜೊತೆಗೆ ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಿದೆ ಈ ಭೇಟಿ. ನಮ್ಮ ಕುಟುಂಬದವರೇ ಇದ್ದಂತೆ ಖರ್ಗೆ ಅವರು, ಹೀಗಾಗಿ ಪರಸ್ಪರ ಭೇಟಿ ಆಗ್ತಲೇ ಇರುತ್ತೆ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ರು ಕೂಡ ರಾಜಕಾರಣಿಗಳು ಹೇಳುವ ಮಾತಿಗೂ ಅಸಲಿ ವಿಷಯಕ್ಕೂ ವ್ಯತ್ಯಾಸ ಇರೋದು ಸಹಜ ಅನ್ನೋ ನಂಬಿಕೆ ಇರೋದ್ರಿಂದ ಪರಮೇಶ್ವರ್ ಹಾಗೆ ಖರ್ಗೆ ಅವರ ಈ ಭೇಟಿ ಕೂಡ ಸಹಜವಾಗಿ ಚರ್ಚೆಗೆ ಕಾರಣವಾಗಿದೆ. ದೆಹಲಿ ದಂಡಯಾತ್ರೆ ಬಳಿಕ ಕಾಂಗ್ರೆಸ್ನಲ್ಲಿ ಸಂಚಲನ. ಕೆಪಿಸಿಸಿ ನಾಯಕತ್ವ ಬದಲಾವಣೆಗೆ ತೆರೆಮರೆಯಲ್ಲಿ ಚರ್ಚೆ. ಹೋರಾಟ, ಕುರ್ಚಿಗಾಗಿ ನಿಲ್ಲದ ಹೋರಾಟ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ತೆರೆಮರೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸದಿಂದ ವಾಪಸ್ ಬಂದ ಬಳಿಕ ಮತ್ತೊಬ್ಬ ಸೀನಿಯರ್ ಲೀಡರ್ ಡಾಕ್ಟರ್ ಜಿ ಪರಮೇಶ್ವರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗಿದ್ದಾರೆ. ಹೌದು, ಇಂದು ರಾಮನವಮಿ ನೆಪದಲ್ಲಿ ಬೆಂಗಳೂರಿನ ಸದಾಶಿವನಗರದ ಮನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ಮಾಡಿ ಹಲವು ಚರ್ಚೆ ಮಾಡಿದ್ದಾರಂತೆ. ಆದ್ರೆ ಪರಂ ಹೇಳೋ ವರಸೆನೇ ಬೇರೆ. ಸೌಜನ್ಯದ ಭೇಟಿ. ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯ ಅಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ. ರಾಜಕೀಯ ನಾವೇನು ಮಾತಾಡೋದಿಲ್ಲ, ಏನು ಮಾತಾಡಲ್ಲ. ರಾಜಕೀಯ ಅಂದ್ರೆ ದಲಿತ ಸಮಾವೇಶ ಇಲ್ಲ, ಏನು ಮಾತಾಡಿಲ್ಲ. ರೇ, ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳು ಮರಿ ಎಲ್ಲ ಮಾತಾಡಿಸ್ಬೇಕು, ಕಾಫಿ ಕುಡಿಬೇಕು. ನಾವು ಮನೆಗೆ ಬಂದ್ಮೇಲೆ ಅವೆಲ್ಲ ಆಗ್ಬೇಕಲ್ಲ ರೀ. ಖರ್ಗೆ ಭೇಟಿ ಮಾಡದೆ ತೆರಳಿದ ರಾಜೇಂದ್ರ ರಾಜಣ್ಣ. ಅತ್ತ ಪರಮೇಶ್ವರ್ ಭೇಟಿ ಬೆನ್ನಲ್ಲೇ ಸಚಿವ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಕೂಡ ಖರ್ಗೆ ಭೇಟಿಗೆ ಆಗಮಿಸಿದ್ರು. ಆದ್ರೆ ಮಾಧ್ಯಮಗಳನ್ನ ಕಂಡ ರಾಜೇಂದ್ರ ಖರ್ಗೆ ಭೇಟಿ ಮಾಡದೆ ವಾಪಸ್ ತೆರಳಿದ್ದಾರೆ. ಒಟ್ಟಾರೆ ರಾಜ್ಯ ಸರ್ಕಾರದಲ್ಲಿ ಹಲವು ಗೊಂದಲವಿದ್ದು ಪರಮೇಶ್ವರ್ ಖರ್ಗೆ ಭೇಟಿ ಹಲವು ಮಹತ್ವ ಪಡೆದುಕೊಂಡಿದೆ. ಹನಿ ಟ್ರ್ಯಾಪ್ ಸಂಘರ್ಷ, ಕೆಪಿಸಿಸಿ ಅಧ್ಯಕ್ಷ ಗಾದಿ, ಸಿಎಂ ಕುರ್ಚಿ ಗೊಂದಲ ಜೋರಾಗಿದ್ದು ಹೈಕಮಾಂಡ್ ಮಾತ್ರ ಯಾವುದಕ್ಕೂ ಸ್ಪಷ್ಟತೆ ನೀಡದೆ ಗೊಂದಲ ಮುಂದುವರಿಸಿರುವುದು ರಾಜ್ಯದ ಜನರನ್ನ ಸಂಕಷ್ಟಕ್ಕೆ ದೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ನೋಡಿದ ವರದಿಯಲ್ಲಿ ಕೊನೆ ಸಾಲಿನಲ್ಲಿದ್ದಂತೆ ಕೆಪಿಸಿಸಿಯ ಒಳಗೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಎಐಸಿಸಿ ನಾಯಕರು ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆ ನೀಡದೆ, ಯಾವುದೇ ರೀತಿಯಲ್ಲೂ ಕ್ರಮಕ್ಕೆ ಮುಂದಾಗದೆ ಇರೋದೇನೆ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣವಾಗ್ತಾ ಇರೋದು. ಹೀಗಾಗಿನೇ ಪ್ರತಿ ಬಾರಿ ಎಐಸಿಸಿ ನಾಯಕರನ್ನ ಯಾರಾದರೂ ರಾಜ್ಯದ ನಾಯಕರು ಭೇಟಿಯಾದಾಗ ಹೀಗಿರಬಹುದಾ ಹಾಗಿರಬಹುದಾ ಅನ್ನೋ ಪ್ರಶ್ನೆಗಳು ಹೇಳೋದು. ಫಾರ್ ಎಕ್ಸಾಂಪಲ್ ಹನಿ ಟ್ರ್ಯಾಪ್ ಪ್ರಕರಣದಿಂದ ಸಾಕಷ್ಟು ಗೊಂದಲಗಳಾಯಿತು. ಅಸಲಿಗೆ ಹನಿ ಟ್ರ್ಯಾಪ್ ಆಯ್ತಾ ಇಲ್ವಾ, ಕೊಲೆ ಯತ್ನಾನ ಮಾಡಿಸಿದವ್ರು ಯಾರು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕನ ಅಥವಾ ಹೊರಗಡೆ ಇರೋ ನಾಯಕನ, ಅಸಲಿಗೆ ಆ ಮಹಾನಾಯಕ ಯಾರು, ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಸಿಗಲೇ ಇಲ್ಲ. ಈ ಗೊಂದಲಗಳಿಂದ ಸಹಜವಾಗಿ ರಾಜ್ಯ ಸರ್ಕಾರ ಒಂದಷ್ಟು ಮುಜುಗರಕ್ಕಂತೂ ಪಾತ್ರವಾಯಿತು. ಪ್ರಾರಂಭಿಕ ಹಂತದಲ್ಲಿ ಸಚಿವ ರಾಜಣ್ಣ ಅವರು ಹನಿ ಟ್ರ್ಯಾಪ್ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಬಹುದು, ಕಾಂಗ್ರೆಸ್ಸೇ ಇಬ್ಬಾಗ ಆಗ್ಬಿಡಬಹುದು, ಈ ರೀತಿಯಾದ ಚರ್ಚೆಗಳು ನಡೀತು. ಹಾಗಾಗದೇ ಹೋದರೂ ಕೂಡ ಡ್ಯಾಮೇಜ್ ಏನು ಕಡಿಮೆ ಆಗಲಿಲ್ಲ. ರಾಜಣ್ಣ ಅವರ ಹೇಳಿಕೆ ನಂತರದಲ್ಲಿ ಮುಂದಾಗಬಹುದಾದ ಬೆಳವಣಿಗೆಗಳನ್ನು ಗಮನಿಸಿ ಸಹಜವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಕಂಗಾಲಾಗಿತ್ತು. ಇನ್ ಕೇಸ್ ಇದು ಪ್ರಾರಂಭ ಆದಷ್ಟೇ ಜೋರಾಗಿ ಅಂತ್ಯದವರೆಗೂ ಹೋಗಿ ಎಲ್ಲರ ಹೆಸರು ಬಯಲಿಗೆ ಬಂದರೆ ಪಕ್ಷದ ಮರ್ಯಾದೆ ಕೂಡ ಬೀದಿ ಪಾಲಾಗಬಹುದು ಅನ್ನೋ ಅಳುಕು ಕಾಂಗ್ರೆಸ್ನ ಹೈಕಮಾಂಡ್ಗೂ ಇತ್ತು. ಹನಿ ಟ್ರ್ಯಾಪ್ನಿಂದಾಗಿ ರಾಜ್ಯದ ನಾಯಕರ ಮೇಲೆ ಇದೇ ಕಾರಣಕ್ಕೇನೆ ಹೈಕಮಾಂಡ್ನ ನಾಯಕರು ಮುನಿಸ್ಕೊಂಡ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋದಾಗಲೂ ಕೂಡ ವಾರ್ನ್ ಮಾಡೇ ಕಳಿಸಿದ್ದಾರೆ. ಆಗ್ತಿರುವ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇಲ್ಲ, ಪಕ್ಷಕ್ಕೆ ಸರ್ಕಾರಕ್ಕೆ ಎರಡೂ ಕಡೆಯಿಂದ ಮುಜುಗರ ಆಗ್ತಾ ಇದೆ, ಬ್ಯಾಲೆನ್ಸ್ ಮಾಡಬೇಕಾಗಿರುವ ಅನಿವಾರ್ಯತೆ ನಿಮ್ಮ ಮೇಲೆ, ಜವಾಬ್ದಾರಿ ನಿಮ್ಮ ಮೇಲೆ. ಇದು ಮತ್ತೊಮ್ಮೆ ರಾಜ್ಯದ ಕಾಂಗ್ರೆಸ್ ನಾಯಕರ ನಡುವೆ ಹೊಂದಾಣಿಕೆ ಸರಿಯಿಲ್ಲ ಅನ್ನೋ ರೀತಿಯ ಸಂದೇಶವನ್ನೇ ರವಾನೆ ಮಾಡ್ತಾ ಇದೆ. ಇದನ್ನು ನಾವಿನ್ನು ಸಹಿಸೋದಿಲ್ಲ ಅಂತ ಹೇಳಿ ರಾಜ್ಯ ನಾಯಕರಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ರು ಹೈಕಮಾಂಡ್ನ ನಾಯಕರು. ಹೀಗಾಗಿ ಅತಿ ಶೀಘ್ರದಲ್ಲಿ ನಿರ್ಧಾರ ಆಗಬೇಕಾಗಿದ್ದ 4 ಖಾಲಿ ಸ್ಥಾನಗಳೇನಿದೆ MLC
ಅದರ ಭರ್ತಿ, KPCC ಅಧ್ಯಕ್ಷರ ಬದಲಾವಣೆ ವಿಚಾರ, ಸಂಪುಟ ಸರ್ಜರಿ ವಿಚಾರ, ಇದ್ಯಾವುದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಸರಿಯಾದ ಉತ್ತರ ಕೊಟ್ಟಿಲ್ಲ. ಮೊದಲು ಹೋಗ್ತಿರೋ ಮರ್ಯಾದೆಯನ್ನು ಕಾಪಾಡ್ಕೊಳ್ಳಿ, ಆಮೇಲೆ ನೋಡೋಣ ಇದೆಲ್ಲ ಅನ್ನೋ ರೀತಿಯಲ್ಲಿತ್ತು AICC ನಾಯಕರ ಧಾಟಿ. ಸಂಪುಟ ವಿಸ್ತರಣೆಗಾಗಲಿ ಅಥವಾ KPCC ಅಧ್ಯಕ್ಷರ ಬದಲಾವಣೆಗಾಗಲಿ ಯಾವುದೇ ವಿಚಾರಕ್ಕಾದರೂ 1 ತಿಂಗಳು ಕಾದು ಇದೆಲ್ಲವನ್ನ ಸರಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ವರಿಷ್ಠರು ಅನ್ನೋ ಮಾಹಿತಿ ಇದೆ. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮೇಲೂ ಕೂಡ ಗರಂ ಆಗಿದ್ದಾರೆ. ದೊಡ್ಡ ನಾಯಕರು ನೀವಿಬ್ರು, ನಿಮ್ಮ ಹಿಡಿತ ತಪ್ಪೆ ಹೀಗೆಲ್ಲ ಆಗ್ತಾ ಇದೆ ಅಂತಂದ್ರೆ ಕೇಳೋದು ಯಾರನ್ನ, ಮೊದಲು ನೆಟ್ಟಗೆ ಮಾಡ್ಕೊಳ್ಳಿ ಪರಿಸ್ಥಿತಿಯನ್ನ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹನಿ ಟ್ರ್ಯಾಪ್ ಸೇರಿದಂತೆ ಕಾಂಗ್ರೆಸ್ ಪಾಳ್ಯದ ಒಳಗೂ ಹೊರಗೂ ಇರುವ ಗೊಂದಲಗಳಿಗೆ ಅತಿ ಶೀಘ್ರದಲ್ಲಿ ತೆರೆ ಎಳಿಲೇಬೇಕು ಅನ್ನೋ ಸೂಚನೆಯನ್ನ ಕೂಡ ರವಾನೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಪರಮೇಶ್ವರ್ ಅವರ ಭೇಟಿ ಸಂದರ್ಭದಲ್ಲೂ ಕೂಡ ಖರ್ಗೆ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿರುವ ಸಾಧ್ಯತೆ ಇದೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಅಂತ ಹೇಳಿ MLC ರಾಜೇಂದ್ರ ಬಂದಿದ್ರು, ಆದರೆ ವಾಪಸ್ ಆಗಿದ್ದಾರೆ. ಹೀಗಾಗಿ ಮುಂದೇನಾಗುತ್ತೋ ಅನ್ನೋ ಕುತೂಹಲ ಸಹಜವಾಗಿ ಮುಂದುವರೆದಿದೆ. ಕಾದ್ ನೋಡೋಣ ಹೈಕಮಾಂಡ್ ಇದನ್ನು ಇನ್ನೆಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ. ರಾಜ್ಯದ ಕಾಂಗ್ರೆಸ್ ಪಾಳ್ಯದ ಮೇಲೆ ಬರ್ತಿರುವ ಎಲ್ಲ ಗೊಂದಲದ ಆರೋಪಗಳು ಇದು ಬಗೆಹರಿಯುತ್ತಾ ಅನ್ನೋದನ್ನು. ಮುಂದಿನ ಸುದ್ದಿ ಕಡೆ, ಡಾಕ್ಟರ್ G ಪರಮೇಶ್ವರ್ ದೆಹಲಿಗೆ ಹೋಗಿಲ್ಲ, ಬದಲಾಗಿ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಗೃಹ ಸಚಿವರು. ಸಹಜವಾಗಿ ಒಂದಷ್ಟು ಕುತೂಹಲ ಜೊತೆಗೆ ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಿದೆ ಈ ಭೇಟಿ. ನಮ್ಮ ಕುಟುಂಬದವರೇ ಇದ್ದಂತೆ ಖರ್ಗೆ ಅವರು, ಹೀಗಾಗಿ ಪರಸ್ಪರ ಭೇಟಿ ಆಗ್ತಲೇ ಇರುತ್ತೆ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ರು ಕೂಡ ರಾಜಕಾರಣಿಗಳು ಹೇಳುವ ಮಾತಿಗೂ ಅಸಲಿ ವಿಷಯಕ್ಕೂ ವ್ಯತ್ಯಾಸ ಇರೋದು ಸಹಜ ಅನ್ನೋ ನಂಬಿಕೆ ಇರೋದ್ರಿಂದ ಪರಮೇಶ್ವರ್ ಹಾಗೆ ಖರ್ಗೆ ಅವರ ಈ ಭೇಟಿ ಕೂಡ ಸಹಜವಾಗಿ ಚರ್ಚೆಗೆ ಕಾರಣವಾಗಿದೆ. ದೆಹಲಿ ದಂಡಯಾತ್ರೆ ಬಳಿಕ ಕಾಂಗ್ರೆಸ್ನಲ್ಲಿ ಸಂಚಲನ. KPCC ನಾಯಕತ್ವ ಬದಲಾವಣೆಗೆ ತೆರೆಮರೆಯಲ್ಲಿ ಚರ್ಚೆ. ಹೋರಾಟ, ಕುರ್ಚಿಗಾಗಿ ನಿಲ್ಲದ ಹೋರಾಟ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ತೆರೆಮರೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಿದೆ. ಸಿಎಂ ಸಿದ್ದರಾಮಯ್ಯ, DCM DKಶಿ ದೆಹಲಿ ಪ್ರವಾಸದಿಂದ ವಾಪಸ್ ಬಂದ ಬಳಿಕ ಮತ್ತೊಬ್ಬ ಸೀನಿಯರ್ ಲೀಡರ್ ಡಾಕ್ಟರ್ G ಪರಮೇಶ್ವರ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗಿದ್ದಾರೆ. ಹೌದು, ಇಂದು ರಾಮನವಮಿ ನೆಪದಲ್ಲಿ ಬೆಂಗಳೂರಿನ ಸದಾಶಿವನಗರದ ಮನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಗೃಹ ಸಚಿವ G ಪರಮೇಶ್ವರ್ ಭೇಟಿ ಮಾಡಿ ಹಲವು ಚರ್ಚೆ ಮಾಡಿದ್ದಾರಂತೆ. ಆದ್ರೆ ಪರಂ ಹೇಳೋ ವರಸೆನೇ ಬೇರೆ. ಸೌಜನ್ಯದ ಭೇಟಿ. ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯ ಅಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ. ರಾಜಕೀಯ ನಾವೇನು ಮಾತಾಡೋದಿಲ್ಲ, ಏನು ಮಾತಾಡಲ್ಲ. ರಾಜಕೀಯ ಅಂದ್ರೆ ದಲಿತ ಸಮಾವೇಶ ಇಲ್ಲ, ಏನು ಮಾತಾಡಿಲ್ಲ. ರೇ, ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳು ಮರಿ ಎಲ್ಲ ಮಾತಾಡಿಸ್ಬೇಕು, ಕಾಫಿ ಕುಡಿಬೇಕು. ನಾವು ಮನೆಗೆ ಬಂದ್ಮೇಲೆ ಅವೆಲ್ಲ ಆಗ್ಬೇಕಲ್ಲ ರೀ. ಖರ್ಗೆ ಭೇಟಿ ಮಾಡದೆ ತೆರಳಿದ ರಾಜೇಂದ್ರ ರಾಜಣ್ಣ. ಅತ್ತ ಪರಮೇಶ್ವರ್ ಭೇಟಿ ಬೆನ್ನಲ್ಲೇ ಸಚಿವ ರಾಜಣ್ಣ ಪುತ್ರ MLC ರಾಜೇಂದ್ರ ಕೂಡ ಖರ್ಗೆ ಭೇಟಿಗೆ ಆಗಮಿಸಿದ್ರು. ಆದ್ರೆ ಮಾಧ್ಯಮಗಳನ್ನ ಕಂಡ ರಾಜೇಂದ್ರ ಖರ್ಗೆ ಭೇಟಿ ಮಾಡದೆ ವಾಪಸ್ ತೆರಳಿದ್ದಾರೆ. ಒಟ್ಟಾರೆ ರಾಜ್ಯ ಸರ್ಕಾರದಲ್ಲಿ ಹಲವು ಗೊಂದಲವಿದ್ದು ಪರಮೇಶ್ವರ್ ಖರ್ಗೆ ಭೇಟಿ ಹಲವು ಮಹತ್ವ ಪಡೆದುಕೊಂಡಿದೆ. ಹನಿ ಟ್ರ್ಯಾಪ್ ಸಂಘರ್ಷ, KPCC ಅಧ್ಯಕ್ಷಗಾದಿ, CM ಕುರ್ಚಿ ಗೊಂದಲ ಜೋರಾಗಿದ್ದು ಹೈಕಮಾಂಡ್ ಮಾತ್ರ ಯಾವುದಕ್ಕೂ ಸ್ಪಷ್ಟತೆ ನೀಡದೆ ಗೊಂದಲ ಮುಂದುವರಿಸಿರುವುದು ರಾಜ್ಯದ ಜನರನ್ನ ಸಂಕಷ್ಟಕ್ಕೆ ದೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ನೋಡಿದ ವರದಿಯಲ್ಲಿ ಕೊನೆ ಸಾಲಿನಲ್ಲಿದ್ದಂತೆ KPCCಯ ಒಳಗೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ AICC ನಾಯಕರು ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆ ನೀಡದೆ, ಯಾವುದೇ ರೀತಿಯಲ್ಲೂ ಕ್ರಮಕ್ಕೆ ಮುಂದಾಗದೆ ಇರೋದೇನೆ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣವಾಗ್ತಾ ಇರೋದು. ಹೀಗಾಗಿನೇ ಪ್ರತಿ ಬಾರಿ AICC ನಾಯಕರನ್ನ ಯಾರಾದರೂ ರಾಜ್ಯದ ನಾಯಕರು ಭೇಟಿಯಾದಾಗ ಹೀಗಿರಬಹುದಾ ಹಾಗಿರಬಹುದಾ ಅನ್ನೋ ಪ್ರಶ್ನೆಗಳು ಹೇಳೋದು. ಫಾರ್ ಎಕ್ಸಾಂಪಲ್ ಹನಿ ಟ್ರ್ಯಾಪ್ ಪ್ರಕರಣದಿಂದ ಸಾಕಷ್ಟು ಗೊಂದಲಗಳಾಯಿತು.
ಅಸಲಿಗೆ ಹನಿ ಟ್ರ್ಯಾಪ್ ಆಯ್ತಾ ಇಲ್ವಾ, ಕೊಲೆ ಯತ್ನಾನ ಮಾಡಿಸಿದವ್ರು ಯಾರು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕನ ಅಥವಾ ಹೊರಗಡೆ ಇರೋ ನಾಯಕನ, ಅಸಲಿಗೆ ಆ ಮಹಾನಾಯಕ ಯಾರು, ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಸಿಗಲೇ ಇಲ್ಲ. ಈ ಗೊಂದಲಗಳಿಂದ ಸಹಜವಾಗಿ ರಾಜ್ಯ ಸರ್ಕಾರ ಒಂದಷ್ಟು ಮುಜುಗರಕ್ಕಂತೂ ಪಾತ್ರವಾಯಿತು. ಪ್ರಾರಂಭಿಕ ಹಂತದಲ್ಲಿ ಸಚಿವ ರಾಜಣ್ಣ ಅವರು ಹನಿ ಟ್ರ್ಯಾಪ್ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಬಹುದು, ಕಾಂಗ್ರೆಸ್ಸೇ ಇಬ್ಬಾಗ ಆಗ್ಬಿಡಬಹುದು, ಈ ರೀತಿಯಾದ ಚರ್ಚೆಗಳು ನಡೀತು. ಹಾಗಾಗದೇ ಹೋದರೂ ಕೂಡ ಡ್ಯಾಮೇಜ್ ಏನು ಕಡಿಮೆ ಆಗಲಿಲ್ಲ. ರಾಜಣ್ಣ ಅವರ ಹೇಳಿಕೆ ನಂತರದಲ್ಲಿ ಮುಂದಾಗಬಹುದಾದ ಬೆಳವಣಿಗೆಗಳನ್ನು ಗಮನಿಸಿ ಸಹಜವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಕಂಗಾಲಾಗಿತ್ತು. ಇನ್ ಕೇಸ್ ಇದು ಪ್ರಾರಂಭ ಆದಷ್ಟೇ ಜೋರಾಗಿ ಅಂತ್ಯದವರೆಗೂ ಹೋಗಿ ಎಲ್ಲರ ಹೆಸರು ಬಯಲಿಗೆ ಬಂದರೆ ಪಕ್ಷದ ಮರ್ಯಾದೆ ಕೂಡ ಬೀದಿ ಪಾಲಾಗಬಹುದು ಅನ್ನೋ ಅಳುಕು ಕಾಂಗ್ರೆಸ್ನ ಹೈಕಮಾಂಡ್ಗೂ ಇತ್ತು. ಹನಿ ಟ್ರ್ಯಾಪ್ನಿಂದಾಗಿ ರಾಜ್ಯದ ನಾಯಕರ ಮೇಲೆ ಇದೇ ಕಾರಣಕ್ಕೇನೆ ಹೈಕಮಾಂಡ್ನ ನಾಯಕರು ಮುನಿಸ್ಕೊಂಡ್ರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋದಾಗಲೂ ಕೂಡ ವಾರ್ನ್ ಮಾಡೇ ಕಳಿಸಿದ್ದಾರೆ. ಆಗ್ತಿರುವ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇಲ್ಲ, ಪಕ್ಷಕ್ಕೆ ಸರ್ಕಾರಕ್ಕೆ ಎರಡೂ ಕಡೆಯಿಂದ ಮುಜುಗರ ಆಗ್ತಾ ಇದೆ, ಬ್ಯಾಲೆನ್ಸ್ ಮಾಡಬೇಕಾಗಿರುವ ಅನಿವಾರ್ಯತೆ ನಿಮ್ಮ ಮೇಲೆ, ಜವಾಬ್ದಾರಿ ನಿಮ್ಮ ಮೇಲೆ. ಇದು ಮತ್ತೊಮ್ಮೆ ರಾಜ್ಯದ ಕಾಂಗ್ರೆಸ್ ನಾಯಕರ ನಡುವೆ ಹೊಂದಾಣಿಕೆ ಸರಿಯಿಲ್ಲ ಅನ್ನೋ ರೀತಿಯ ಸಂದೇಶವನ್ನೇ ರವಾನೆ ಮಾಡ್ತಾ ಇದೆ. ಇದನ್ನು ನಾವಿನ್ನು ಸಹಿಸೋದಿಲ್ಲ ಅಂತ ಹೇಳಿ ರಾಜ್ಯ ನಾಯಕರಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ರು ಹೈಕಮಾಂಡ್ನ ನಾಯಕರು. ಹೀಗಾಗಿ ಅತಿ ಶೀಘ್ರದಲ್ಲಿ ನಿರ್ಧಾರ ಆಗಬೇಕಾಗಿದ್ದ 4 ಖಾಲಿ ಸ್ಥಾನಗಳೇನಿದೆ MLC, ಅದರ ಭರ್ತಿ, KPCC ಅಧ್ಯಕ್ಷರ ಬದಲಾವಣೆ ವಿಚಾರ, ಸಂಪುಟ ಸರ್ಜರಿ ವಿಚಾರ, ಇದ್ಯಾವುದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಸರಿಯಾದ ಉತ್ತರ ಕೊಟ್ಟಿಲ್ಲ. ಮೊದಲು ಹೋಗ್ತಿರೋ ಮರ್ಯಾದೆಯನ್ನು ಕಾಪಾಡ್ಕೊಳ್ಳಿ, ಆಮೇಲೆ ನೋಡೋಣ ಇದೆಲ್ಲ ಅನ್ನೋ ರೀತಿಯಲ್ಲಿತ್ತು AICC ನಾಯಕರ ಧಾಟಿ. ಸಂಪುಟ ವಿಸ್ತರಣೆಗಾಗಲಿ ಅಥವಾ KPCC ಅಧ್ಯಕ್ಷರ ಬದಲಾವಣೆಗಾಗಲಿ ಯಾವುದೇ ವಿಚಾರಕ್ಕಾದರೂ 1 ತಿಂಗಳು ಕಾದು ಇದೆಲ್ಲವನ್ನ ಸರಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ವರಿಷ್ಠರು ಅನ್ನೋ ಮಾಹಿತಿ ಇದೆ. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮೇಲೂ ಕೂಡ ಗರಂ ಆಗಿದ್ದಾರೆ. ದೊಡ್ಡ ನಾಯಕರು ನೀವಿಬ್ರು, ನಿಮ್ಮ ಹಿಡಿತ ತಪ್ಪೆ ಹೀಗೆಲ್ಲ ಆಗ್ತಾ ಇದೆ ಅಂತಂದ್ರೆ ಕೇಳೋದು ಯಾರನ್ನ, ಮೊದಲು ನೆಟ್ಟಗೆ ಮಾಡ್ಕೊಳ್ಳಿ ಪರಿಸ್ಥಿತಿಯನ್ನ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹನಿ ಟ್ರ್ಯಾಪ್ ಸೇರಿದಂತೆ ಕಾಂಗ್ರೆಸ್ ಪಾಳ್ಯದ ಒಳಗೂ ಹೊರಗೂ ಇರುವ ಗೊಂದಲಗಳಿಗೆ ಅತಿ ಶೀಘ್ರದಲ್ಲಿ ತೆರೆ ಎಳಿಲೇಬೇಕು ಅನ್ನೋ ಸೂಚನೆಯನ್ನ ಕೂಡ ರವಾನೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಪರಮೇಶ್ವರ್ ಅವರ ಭೇಟಿ ಸಂದರ್ಭದಲ್ಲೂ ಕೂಡ ಖರ್ಗೆ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿರುವ ಸಾಧ್ಯತೆ ಇದೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಅಂತ ಹೇಳಿ MLC ರಾಜೇಂದ್ರ ಬಂದಿದ್ರು, ಆದರೆ ವಾಪಸ್ ಆಗಿದ್ದಾರೆ. ಹೀಗಾಗಿ ಮುಂದೇನಾಗುತ್ತೋ ಅನ್ನೋ ಕುತೂಹಲ ಸಹಜವಾಗಿ ಮುಂದುವರೆದಿದೆ. ಕಾದ್ ನೋಡೋಣ ಹೈಕಮಾಂಡ್ ಇದನ್ನ ಇನ್ನೆಷ್ಟು ಗಂಭೀರವಾಗಿ